ಚೆನ್ನಾಗಿದ್ದೀನಲ್ಲ ಕೇಕ್ ಚಿನ್ನಿದ ಕೈ ಎಲ್ಲ ಚಿಕ್ಕ ಮಕ್ಕಳು ಹಚ್ಕೊಂತಾರೆ ಇವಾಗ. ಇಲ್ಲಿ ಏನಿದು ಇವತ್ತು ವಿಡಿಯೋದಲ್ಲಿ ನಾನು ಬರ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಯಾಕಂದ್ರೆ ನಾನು ಬೇಬಿ ಬರ್ಡೇ ಅಂತ ಶಾಪಿಂಗ್ ಬಂದಿದ್ವಿ. ಬನ್ನಿ ನಾನು ತೋರಿಸ್ತೀನಿ. ಇದೇನಿದು ಬರ್ಮುಡ ಚಡ್ಡಿಲಿ ಪ್ಯಾಂಟ್ ಮಾಡಿದ್ರೆ? ಅದು ನಿನಗೋಸ್ಕರ ಸ್ಪೆಷಲಾಗಿ ಮಾಡಿರೋದು. ಅದೇನದು ಶಾಪಿಂಗ್ ಇಷ್ಟೊಂದು ಸ್ಮಾರ್ಟಾಗಿ ಬಂದ್ಬಿಟ್ಟಿದ್ಯಾ? ಆ್ಯಕ್ಚುಲಿ ನನ್ನ ಬರ್ತಡೇ ಲೆಕ್ಕದಲ್ಲಿ ನಿನಗೆ ಇದು ಬರ್ಮುಡ ಪ್ಯಾಂಟ್. ಇವನು ಇವಾಗ ಸ್ಮಾರ್ಟಾಗಿ ಕಾಣ್ತಾನೆ. ಬೆಳಗ್ಗೆ ಹೆಂಗಿದ್ದ ಗೊತ್ತಾ? ಚೆನ್ನಾಗಿದ್ದೀನಲ್ಲ ಗೊಂಬೆ ಚೆನ್ನಾಗಿದ್ದೀನಲ್ಲ ಎಂತದ ಬೇಡ, ಕಟ್ಟಿ ಬಿಟ್ರಿ ಮಾಡ್ಸ್ಕೊಂಬ, ಬೇಗ ಹೋಗು. ಸರ್ ಬರ್ತಾಳೆ ಸರಿ ಕೊಂಬೆ ಕೊಡುತ್ತೀಯಾ? ಕೊಟ್ಟೋ ಕೊಡ್ಲ. ಸೊ ನೋಡೋದ್ರಲ್ಲ ಇಷ್ಟ ಆಗಿದ್ದು ಕತೆ. ಬೇಬಿ ಬಾಯ್ಲಿ ತಾಳಿ ನನ್ನ ಬೇಬಿನ ಕರೀತಾಳೆ. ಅದು ಬಟ್ಟೆ ಸೆಲೆಕ್ಟ್ ಮಾಡಿರ್ಬೇಕು ನೋಡಿ. ಯಾರ ಪೇಂಟ್ ಹೊಡಿಬೇಕಾದ್ರೆ ಚಲ್ದಂಗಿದೆ ಅಲ್ವಾ? ಹಿಂಗೆ ಇನ್ನೊಂದು ತೋರಿಸ್ತೀನಿ ಇನ್ನೊಂದ ನೋಡಿ. ಇದು ಗೊಂಬೆ ಕೂರ್ಸ್ಕೋಬೋದು. ನಮ್ಮ ಗೊಂಬೆನ ಇದ್ರೊಳಗೆ ಕೂರಿಸ್ಕೊಂಡು ಓಡಾಡ್ತಿದ್ದೆ. ಈಗ ಆಯ್ತು ಬಟ್ಟೆ ಸೆಲೆಕ್ಟ್ ಮಾಡು ಅಂದ್ರೆ ಏನು ಮಾಡ್ತಾ ಇಲ್ಲ ಹೇಳು. ಶಾಪಿಂಗ್ ತಗೋತೀವಿ ಅಂತ 2 ಗಂಟೆ ಆಯ್ತು. ಇವಾಗ ಶಾಪಿಂಗ್ ಮಾಡ್ಕೊಂಡು ಬರ್ತಾವನೆ. ಅದು ರೇಟ್ಗಳು ನೋಡಿ. ಇವಳು ಶುರು ಹಚ್ಕೊಂಡ್ಲು. ಎಷ್ಟೊತ್ತಂತ ಮಾಡ್ತೀಯ ಶಾಪಿಂಗು? 1-2 ನಿಮಿಷ ಆಗಿದೆ. ಹಂಗೋಗಿ ರಿವರ್ಸೇ ಬರ್ಬೇಕು ಸರ್. ಕೈಯೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡಿ ನಿಜವಾಗ್ಲೂ ಸುಸ್ತಾಗೋಯ್ತು. ಒಂದು ತಗೊಂಡ್ರೆ ಡಿಸ್ಕೌಂಟು, ಅದು ತಗೊಳ್ಳಿ ಇದು ತಗೊಳ್ಳಿ ಅದು ತಗೊಳ್ಳಿ ಇದು ತಗೊಳ್ಳಿ ಅಂದಿದ್ದೆ. ಇವನು ಎಲ್ಲನೂ ತಗೊಂಡು ಕ್ಲೀನಾಗಿ 3 ನಾಮ ಹೇಳ್ದ ನಮಗೆ. ಅಂದ್ರೂ ನಾವು ಏನು ಬಿಟ್ಟಿಲ್ಲ. ನಮ್ಮ ಬರ್ತಡೆಗೆ ನಾನು ಅವ್ನಿಗೆ ಕೊಡ್ಸೋದ್ರಿಂದ ಅವ್ನ ಬರ್ತಡೆಗೆ ಅವ್ನು ನನಗೆ ಕೊಡ್ತಾನಲ್ಲ. ಹೆಂಗ ಮಾಡಿ 1-2 ಕಿತ್ಕೊಂಡ್ಬಿಟ್ಟೆ. 2-3 ಬಟ್ಟೆ ತಗೊಂಡಿರೋ. ಏನು ಪೀಸ್ ಲೆಕ್ಕ ಅದೇ ನಿನ್ನಂತ ಪೀಸ್ ಲೆಕ್ಕ ಹಾಕ್ರೆ ಎಷ್ಟಾಯ್ತು ಅಲ್ಲಿ. ಆಯ್ತಾ? ಇವಾಗೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅಮ್ಮ ಫೋನ್ ಮಾಡಿದ್ರು. ಮೊದಲೇ ಲೇಟ್ ಆಗಿಬಿಟ್ಟಿದೆ. ನೋಡೋಣ ಗೊಂಬೆಗಾದ್ರೆ ಹಂಗೆ ತಗೊಂಡು ಮನೆಗೆ ಫೋಟೋ ಹಾಕ್ತೀವಿ. ಗೊಂಬೆಗೆ ತಗೊಂಡೇ ಹೋಗೋದು. ಗೊಂಬೆಗೆ ಬಿಡಲ್ಲ. ಸುಮ್ಮನೆ ನಡಿ ಆ ಕಡೆ ನೋಡಿ. ನೋಡಿ ತಗೊಂಡು ಹೆಂಗೆ ಕಳ್ಳ ಹೋದಂಗೆ ಹೋಗ್ತಿದ್ದಾರೆ. ಗೊಂಬೆಗೆ ನೋಡಿ ಬಟ್ಟೆ ತೋರಿಸ್ಬೇಡ. ನಾಳೆ ಬರ್ತಡೇ ದಿನ. ಗೊಂಬೆಗೆ ನೋಡಿ 5 ನಿಮಿಷನೂ ಆಗಿಲ್ಲ ಬಟ್ಟೆ ತಗೊಳಕ್ಕೆ. ತಗೊಂಡು ಅದಕ್ಕೆ ಸಿಗ್ತಾರೆ ಮತ್ತೆ ಅದು ಬಿಲ್ ಸ್ಮೈಲ್ ಇದೆ ಅಷ್ಟೇ ಸರ್. ಶಾಪಿಂಗ್ ಎಲ್ಲ ಆಗಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಅಲ್ಲ, ಹೋಗ್ತಾ ಇದ್ದೀವಿ. ಕೊನೆಗೂ ಗೊಂಬೆಗೆ ಬಟ್ಟೆ ತಗೊಂಡ್ವಿ. ಹೌದೌದು. ಅವಳಿಗೆ 5 ನಿಮಿಷನೂ ಆಗಿಲ್ಲ, ಬೇಗ ತಗೊಂಡ್ವಿ. ಮಾತ್ರ ಸಖತ್ತಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಏನೇನು ಐಟಮ್ಸ್ಗಳು ತಂದು ಯಾವ್ಯಾವ ಬಟ್ಟೆಗಳು ತಗೊಂಡಿವಿ ಅಂತ ನಾಳೆ ನನ್ನ ಬರ್ತಡೇಲಿ ತೋರಿಸ್ತೀವಿ. ಆ್ಯಕ್ಚುಲಿ ನನ್ನ ಬೇಬಿ ಅರ್ಜೆಂಟಾಗಿ ಏನಕ್ಕೆ ಬೇಗ ಬಾ, ಬೇಗ ನಡಿ ಅಂತ ಟೈಮ್ ಆಯಿತು ಅಂತ ಕರ್ಕೊಂಡ್ಬಂದು ಬಂತ ನಿಮಗೆ ತೋರಿಸ್ತೀನಿ ತಾಳಿ. ನೋಡ್ತಾ ಇರಿ ಏನಕ್ಕೆ ಗೊತ್ತಾ ಅರ್ಜೆಂಟ್ ಮಾಡಿದ್ದು. ನೋಡಿ ನನ್ನ ಬೇಬಿ ಬರ್ತಡೇ ನಮ್ದು ನಾಳೆ ಡೈ ಹಾಕೊಂತಾವಳೆ ಇವಳು. ಇವಳ್ದು ಪೂರ್ತಿ ಬಿಳಿ ಕೂದಲು ತುಂಬೋಗಿತ್ತಲ್ಲ. 2 ಬಿಳಿ ಕೂದಲು ಇತ್ತಂತಲ್ಲ, ಅದಕ್ಕೆ ಇಷ್ಟೊಂದೆಲ್ಲ ಯಾಕೆ ಹಚ್ಕೊಬೇಕಿತ್ತು? ಒಂದು ಪ್ಯಾಕೆಟ್ ವೇಸ್ಟ್ ಆಗುತ್ತಲ್ಲ. ಆಯ್ತು, ನೀನ್ ಏನಕ್ಕೆ ಡೈ ಹಚ್ಕೊಂತಿದ್ದೆ ಹೇಳು? ಡೈ ಎಲ್ಲ ಚಿಕ್ಕ ಮಕ್ಕಳು ಹಚ್ಕೊಂತಾರೆ ಇವಾಗ. ಎಲ್ಲರಿಗೂ ಸ್ವಲ್ಪ 2-3 ಮತ್ತೆ ಅವಾಗ ಅದೇ ಇದು ಡೈ ಎಲ್ಲ ಏನಂದು ಇದು ಹೇರ್ ಕಲರ್. ಡೈ ಎಲ್ಲ ಇದು ಹೇರ್ ಕಲರ್ ಕಪ್ಪು ಕಲರ್ ಇದೆ. ಅದೇ ಹೇರ್ ಕಲರ್ ಬ್ಲಾಕ್ ಇತ್ತಾನೆ. ಈಗ ಬರ್ತಡೇ ನಂದು, ನೀನ್ ಯಾಕೆ ಹಚ್ಕೊಂತಿದ್ಯಾ? ಬರ್ತಡೇ ನಿಂದು ಬೇಬಿ, ನನ್ನ ಬೇಬಿದು ಬರ್ತಡೇ. ಅದಕ್ಕೆ ನಾನು ಹಿಂಗಾರು ರೆಡಿ ಆಗ್ಬಾರ್ದ್ವಾ? ನಾಳೆ ಜಿಗಿ ತಗೊಂಡ್ಬಾರ್ದ? ಜಿಗಿ 2 ಬಲೂನ್ ಇಟ್ಕೊಂಡು ಜಿಗಿ ಸಾಕ್ ಬಿಡ. ಆಯ್ತು, ಅದು ಬಾಲ್ ಡೈ ಹಾಕಿ ಹತ್ರ ತಂದು ಇಟ್ಬೇಡ, ದೂರದಿಂದ ಇಟ್ಕೊಳ್ಳಿ. ನಾಳೆ ನನ್ನ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಹೆಂಗಿರುತ್ತೆ? ಅದು ಮಾಮೂಲಿ ಬೇಬಿ. ಒಂದು ಚಿಕ್ಕದು 5 ರೂಪಾಯಿದು ಒಂದು ಕಪ್ ಕೇಕು ಮತ್ತೆ 3 ಬಲೂನ್ ಇಟ್ಕೊಂಡು. 3 ಬಲೂನ್ ಯಾರು ನೀನು ನಿಮ್ಮ ಅಪ್ಪ ಅಮ್ಮ ಇಟ್ಕೊಂಡು ನಿಂತ್ಕೊಂತೀರಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ ತಂಗಿ 3 ಜನ ಇಟ್ಕೊಂಡು ನಿಂತ್ಕೊಂಡು. ಇಲ್ಲಿ ಆಡ್ತಿರೋದು ನೋಡಿದ್ರೆ ಯಾಕೋ ನನ್ನ ಬರ್ತಡೇ ಹೆಂಗಾಗತ್ತೋ ಅಂತ ಡೌಟ್ ಹೊಡಿತೈತೆ. ನೋಡೋಣ ಅದೇನು ಮಾಡ್ತಾಳೆ, ಅದೇನು ಕಿಸಿತಾಳೆ ಅಂತ. ಗುಚ್ಚು ಏನು ಇಲ್ಲಿ ಇದ ಬರ್ತಡೇ ಹಾಕಿಲ್ಲ ನಿಂತು. 12 ಗಂಟೆ ಆಯ್ತು. ಹ್ಯಾಪಿ ಬರ್ಡೇ ಬೇಬಿ. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಇದ ಏನು ದಪ್ಪ ದಪ್ಪ ಕಂಡುಬಿಡ್ತಿದ್ದೀರ ಎಲ್ಲೋಡು. ಹ್ಯಾಪಿ ಬರ್ಡೇ ಬಾ, ಸೈಲೆಂಟಾಗಿ ಬಾ, ಕೇಕ್ ಕಟ್ ಮಾಡಬೇಕು. ಹ್ಯಾಪಿ ಬರ್ಡೇ ಹೀರೋ. ಇಲ್ಲಿ ಚಾಕ್ಲೇಟ್ ಫ್ಲೇವರ್ ಇವ್ರಿಗೆ ಇಷ್ಟ ಅಂತ ತಂದಾಳೆ. ಬಂದಾದ್ರೂ ನನ್ನ ಇಷ್ಟ ಇರಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬೇಬಿ, ಹ್ಯಾಪಿ ಬರ್ಡೇ ಟು ಯು. ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ಇವತ್ತು ನವಂಬರ್ 29 ಅಂದರೆ ನನ್ನ ಹುಟ್ಟಿದ ಹಬ್ಬ, ನನ್ನ ಬರ್ತಡೇ. ಸೊ ನೆನ್ನೆ ಏನೆಲ್ಲ ಆಯ್ತಂತ ನೋಡೋದ್ರಲ್ಲ, ಕಟಿಂಗು ಟ್ರಿಮ್ಮಿಗೆ ಕಳ್ಸೋದಾಗಿರೋದು, ಶಾಪಿಂಗಿಗೆ ಹೋಗಿರೋದಾಗಿರೋದು, ಅದ್ರ ಜೊತೆಗೆ ನನ್ನ ಬೇಬಿಗೆ ಸ್ವಲ್ಪ ಉಡ್ಸೋದಾಗಿರ್ಬೋದು, ಡೈ ಎಲ್ಲ ಹಾಕೊಂಡಿರೋದು. ಹಾಗೆ ನೈಟ್ 12 ಗಂಟೆಗೆ ನನ್ನ ಬೇಬಿನ ನಾನು ಎಫ್ಸಿ ಸರ್ಪ್ರೈಸಾಗಿ ಕೇಕ್ ಕಟ್ಟು. ಸರ್ಪ್ರೈಸ್ ಏನಲ್ಲ, ಅದು ಕಾಮನಾಗಿ ಗೊತ್ತಿತ್ತು, ಪ್ರತಿ ವರ್ಷ ಏನು ಮಾಡಿರ್ತಾರೆ ಅದನ್ನೇ ಮಾಡಿರೋದು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ಪಲ್ಲೆಲ್ಲ ವಿಷಸ್ಗಳು ಬರ್ತಾಯಿದೆ. ಸೊ ಇವತ್ತಿನ ದಿನ ಆಲ್ರೆಡಿ 8 ಗಂಟೆಗೆ ಮನೇಲಿ ಕರೆದಿದ್ದಾರೆ ಬಾ ಅಂತ ಅಂದವ್ರೆ. ಸೊ ನೋಡೋಣ ಹೇಗಿರುತ್ತಂತ. ಬಟ್ ಈ ಸಲ ನನ್ನ ಬರ್ತಡೇ ಅಂತೂ ನಿಜವಾಗ್ಲೂ ತುಂಬಾ ಸ್ಪೆಷಲ್. ಏನಕ್ಕೆ ಅಂದರೆ ನನ್ನ ಮಗಳು ನನ್ನ ಜೊತೆ ಇದ್ದಾಳೆ. ಸೊ ಅದಂತೂ ನಿಜವಾಗ್ಲೂ ಯಾವಾಗಲೂ ನನ್ನ ವೈಫು, ನನ್ನ ಬೇಬಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಚರಿಸ್ಕೊಂತಿದ್ದೆ. ಬಟ್ ಈ ಸಲ ಸ್ವಲ್ಪ ಸ್ಪೆಷಲ್, ನನ್ನ ಮಗಳೇ ಜೊತೆಲಿದ್ದಾಳೆ. ಸೊ ನೋಡೋಣ ಇವತ್ತಿನ ದಿನ ಎಲ್ಲ ಯಾವ ಥರ ಇರತ್ತೆ ಅಂತ. ಇಲ್ಲಿ ನೋಡಿ, ಅವ್ರ ಮನೇಲಿ ಕರೆದವ್ರೆ, ಲೇಟ್ ಆಗಿದೆ ಅಂದ್ಬಿಟ್ಟು ಗೊಂಬೆ ಜೊತೆ ಅವ್ರ ಬೆಡ್ಶೀಟ್ ಹಾಕೊಂಡು ಅವ್ರ ಜೊತೆ ಆಟ ಆಡ್ತಿರೋದು ನೋಡಲ್ಲಿ. ಓಲ್ಡ್ ಬೇಬಿ, ಟೈಮ್ ಆಗಿಲ್ವಾ? ಅವಳು ವಿಶ್ ಮಾಡಿದ್ಲು ತಾನೆ, 2 ಸಲ ವಿಶ್ ಮಾಡಿಸ್ಕತಿ ಅವಳ ಕೈಲಿ. ಹ್ಯಾಪಿ ಬರ್ತ್ಡೇ ಪಪ್ಪ. ಓಕೆ, ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ, ಇನ್ನೇನು ಕಾಮನ್ ಕೇಕ್ ಕಟ್ ಮಾಡಿಸೋದಾಗಿರ್ಬೋದು. ಹೊಸ ಬಟ್ಟೆ ಕೊಡ್ತಾರೆ, ಅದೆರಡು ಕಾಮನ್ ಆಗಿ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನಿರಲ್ಲ. ಸೊ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮ ಬಟ್ಟೆ ಕೊಟ್ಟಿರೋದನ್ನ ಇಸ್ಕೊಂಡು ಬರ್ತಾ ಇರೋದೆ. ಓಕೆ, ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಒಳಗೋಣ. ಆಲ್ರೆಡಿ ಹಾಡಕಂಡು ಕೂತವ್ರು ನಮ್ಮ ಮನೇಲಿ. ಇಲ್ಲಿ ಅಲ್ಲ, ನಿಮ್ಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರ, ಹೆಂಗ ಆಡ್ತಿದ್ದೀರಾ ಮತ್ತೆ? ಥ್ಯಾಂಕ್ ಯು. ಕೇಕ್ ಎಲ್ಲ ರೆಡಿ? ರೆಡಿ. ಕೇಕ್ ಚಿನ್ನಿದ. ಸೊ ಕೇಕ್ ಎಲ್ಲ ಕಟ್ಟಾಯಿತು. ನನ್ನ ತಂಗಿ ಆಫೀಸಿಗೆ ಹೋದ್ಲು, ಹಾಗಾಗಿ ಅರ್ಜೆಂಟಾಗಿ ಕರೆದಿದ್ದು. ಸೊ ಈಗ ತಿಂಡಿ, ಅಮ್ಮ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದಾರೆ. ತಿಂಡಿ ತಿನ್ಕೊಂಡು ಹೊರಡ್ತೀನಿ. ಎಸ್. ಓ ಯಾ. ಅಲ್ಲಮ್ಮ, ಬಾಯಲ್ಲಿ ಹೇಳ್ತೀನಿ. ಈಗ 3 ತಿಂಗಳು ನಿಮ್ಮ ಸೊಸೆ ಬರ್ತಡೇ ಆಯ್ತು, ನೀವೆಲ್ಲ ಕೇಕ್ ಹಿಡ್ಕೊಂಡು ಓಡ್ ಬಂದ್ರಿ. ನನ್ನ ಬರ್ತಡೇಗೆ ಫೋನ್ ಮಾಡಿ ಯಾಕೆ ಇಲ್ಲಿಗೆ ಬಾ ಅಂತ ಕರೆದ್ರಿ? ಯಾಕಂದ್ರೆ ಅವಳು ಬರಕ್ಕಾಗಲ್ಲ ಅಲ್ಲಿಂದ, ಮತ್ತೆ ಪಪ್ಪನಿಗೆ ಹುಷಾರಿಲ್ಲ. ಬೆಳಿಗ್ಗೆ ಆಟೋದಲ್ಲಿ ಹೋಗೋದಿದೆಯಲ್ಲ, ಗಾಡಿಯಲ್ಲೆಲ್ಲ ಸುಸ್ತಾಗುತ್ತೆ ಅವರಿಗೆ. ಎಲ್ಲ ಹುಷಾರಿಲ್ಲದಿರೋರು ಹಂಗಾಡ್ತಿದ್ರು. ಮತ್ತೆ ಏನ್ ಮಾಡಲ್ಲ, ನಿಮ್ ಬರ್ತಡೇ ಮಾಡಲೇಬೇಕು. ಇಲ್ಲ ನಾವು ಕೇಕ್ ಹಂಗೆ ಇಟ್ಕೊಂಡು ಹಂಗೆ ಹೋಗೋದು ಅಂತ ಇದ್ದಿದ್ದು. ಈಗ ಬೆಳಿಗ್ಗೆ ತಂದಿದ್ದು ಕೇಕ್ ಹೋಗಿ. ಹೌದಾ, ಸರಿ. ಓಕೆ, ಈಗ ತಿಂಡಿನ ತಿನ್ಕೊಂಡು ಮನೆ ಹೊರಡ್ತೀನಿ. ಓಕೆ, ಈಗ ನಮ್ಮ ಅತ್ತೆ ಮನೆಗೆ ಬಂದೆ. ಕೇಕ್ ಕಟ್ ಮಾಡಿಸಿದ್ರಷ್ಟೇ, ಇನ್ನ ಗಿಫ್ಟ್ ಕೊಟ್ಟು ಇನ್ನಾಗಿವೆ ಈ ಪಕ್ಕ ಕುಯ್ಯಾಲೆ. ಸಂಜೆ ನನ್ನ ಪಕ್ಕ ಪ್ರತಿ ಸಲ ಕೇಕ್ ಕಟ್ ಮಾಡಿದಾಗ ಗಿಫ್ಟ್ ಕೊಟ್ಟಿರೋದು. ಇಲ್ಲ, 100ಗೆ 200 ಅಲ್ಲ, 1000% ಹೇಳ್ತೀನಿ. ನಮ್ಮ ಮನೆಯಿಂದ ನಂಗೊಂದು ಗಿಫ್ಟ್ ಬಂದೇ ಬರುತ್ತೆ. ಬಟ್ಟೆ ನನ್ನ ಪ್ರಕಾರ ಸಂಜೆ ಕೊಡ್ತಾರೆ. ಸರಿ, ನೀನೇನ್ ಕೊಡ್ತೀಯ ಅದನ್ನ ಹೇಳು. ನನ್ನ ಬೇಬಿನೂ ಏನಾದ್ರು ಕೊಡ್ತಾಳೆ. ಓಕೆ, ಇವಾಗ ಬೇಬಿ ರೆಡಿಯಾಗಿ ಬರ್ತೀನಿ, ದೇವಸ್ಥಾನಕ್ಕೆ ಹೊರಡೋಣ. ಬೇಬಿದು ಬರ್ತಡೇ ಅಂತ
ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಾಡಿ ನಿಲ್ಲಿಸಿ ಕೈಯೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಳಗೋಗೋಣ. ಸ್ವಲ್ಪ ಜೋರಾಗಿ ಮಾತಾಡು, ಮೈಕ್ ಹಾಕೊಂಡಿಲ್ಲ. ದೇವಸ್ಥಾನ ಅಲ್ವಾ, ಅದಕ್ಕೆ ಒಂದು ಬೈಕ್ ಬಿಟ್ರೆ ಅಂತ ದರ್ಶನ ಮಾಡ್ಕೊಂಡು ಇವಾಗ ಕೂತಿದ್ವಿ. ನಿಜ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ ಮಾತ್ರ. ತಾಯಿ ನೋಡೋಕ್ಕೆ ಕಣ್ಣು ಸಾಲದು. ಹಂಗೆ ಕಣ್ಣು ಹಾಕೊಂಡಿದ್ದಾಳೆ ಅದಕ್ಕೆ. ನಮ್ಮಪ್ಪ ಶಿವಪ್ಪ ನೋಡೋಕ್ಕೂ ಅಷ್ಟೇ ಸಕ್ಕತ್ತಾಗಿದೆ. ಒಂಥರ ದೇವಸ್ಥಾನಕ್ಕೆ ಒಂಥರ ಖುಷಿ ಆಯ್ತು. ಖುಷಿ ಆಯ್ತಾ? ಜೊತೆ ಬಂದು ಖುಷಿ ಆಯ್ತು. ಹೌದು. ಓಕೆ ಆಯ್ತಾ? ಆಯ್ತು. ಓಕೆ, ಮನೆಗೆ ಬಂದ್ವಿ. ಬೇಬಿ ನೀನು ಹೊರಡು ಒಳಗೆ, ನಾನು ರಾಘವೇಂದ್ರ ಮಠಕ್ಕೆಲ್ಲ ಹೋಗಿ ಬರ್ತೀನಿ. ಓಕೆ, ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊ ಬಂದಾಯಿತು. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಇವಾಗ ಜಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಾಸ್ನ ಭೇಟಿಯಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಮೊದಲಿಂದನೂ ಗಣಪತಿ ದೇವ್ರನ್ನ ನೋಡ್ರೆ ಏನೋ ಒಂಥರ ನಮ್ಮ ಬಾಸ್ ಅಂತ ಕರೆದಂಗೆ ಒಂದು ಫೀಲು. ಅಷ್ಟು ಇಷ್ಟಪಡ್ತೀನಿ. ಜಾಸ್ತಿ ಅಂದರೆ ನಾನು ರಾಯರನ್ನ ತುಂಬ ಅದೇನೋ ಗೊತ್ತಿಲ್ಲ, ಅಪಾರವಾದ ಪ್ರೀತಿ ನನಗೆ ರಾಯರ್ ಕಂಡ್ರೆ. ರಾಘವೇಂದ್ರ ಸ್ವಾಮಿಗಳು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು ಆ ದೇವ್ರನ್ನ. ನನ್ನ ಬೇಬಿ ಹೆಂಗೆ ಶಿವನ ಇಷ್ಟಪಡ್ತಾಳೆ ಹಾಗೆ ನಾನು ರಾಘವೇಂದ್ರ ಸ್ವಾಮಿನ ತುಂಬ ಇಷ್ಟಪಡ್ತೀನಿ. ಸೊ ಇನ್ನು ಮುಗೀತು. ಈಗ ವಾಪಸ್ ಮನೆಗೆ ಬಂದೆ. ನನ್ನ ಗೊಂಬೆ ಮಲ್ಕೊಂಡೈತಿ ನೋಡಿ. ಇದು ದೊಡ್ಡ ಗೊಂಬೆ ಇಲ್ಲಿ ಮಲ್ಗೈತೆ, ಓವರ್ ಆ್ಯಕ್ಟಿಂಗ್ ಮಾಡ್ತೈತೆ. ಇಷ್ಟೊತ್ತನಕ ಎದ್ದೇಳು. ಮತ್ತೆ ನೆಕ್ಸ್ಟ್ ಮುಗೀತಾ ಬರ್ತಡೆ. ಹ್ಯಾಪಿ ಬರ್ಡೇ ಮುಗೀತು. ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದೊಂದು ಬಲೂನರ್ ಇಟ್ಕೊಂಡು ಹಿಂಗಾದ್ರೆ ಒಂದು ವೀಡಿಯೋ ಇರುತ್ತೆ ಅಂತೀನಿ. ಫೋನ್ ಮಾಡಿ ಎಲ್ಲರೂ ಎಂಟಣಿ ಬಲೂನ್ ತಂದು ಹಿಂಗೆಲ್ಲ ಚಾಯ್ ಪೂಜೆಲಿ ಮಾಡ್ತಾರಲ್ಲ ಆಯ್ತಾ? ಅಷ್ಟೇ ನೋಡೋಣ. ಸಂಜೆ ತನಕ ನಾನು ಕಾಯ್ತೀನಿ. ಓಕೆ, ಸಂಜೆ ತನಕ ಕಾಯ್ತೀನಿ. ಈಗ ಇನ್ನು ಸಂಜೆನೇ ನಾನು ವೀಡಿಯೋ ಮಾಡ್ತೀನಿ. ಓಕೆ ಓಕೆ ಓಕೆ. ನನ್ನ ಬೇಬಿ ಬೆಳಗ್ಗೆ ಅಂತ ಕಾಣಿಸ್ತಿಲ್ಲ, ಏನು ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಒಂದು ಬಿಟ್ರೆ ಬಂದ್ಬಿಡ್ತಾನೆ. ನಡಿ ನೋಡೋಣ ಅವನ ಕೆಳಗೆ ಏನು ಮಾಡ್ತಾರೆ ನೋಡೋಣ. ನಮ್ಮ ಅತ್ತೆ ನೋಡಿ ಬಂದೈತೆ. ಏನು ಮಾಡ್ತಿದ್ರತ್ತೆ? ಈರುಳ್ಳಿ ಯಾರಿಗಿತ್ತು ಬರ್ತಡೆ? ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಚಿಕನ್ ಮಟನ್ ಮಾಡಬೇಕಲ್ಲ, ಅದಕ್ಕೆ ಅದು ನಗಾಡ್ಕೊಂಡು ಹೇಳಿ. ಅದೇನದು ಹೆಲ್ಪ್ ಮಾಡಬೇಕಲ್ಲ ಸ್ವಲ್ಪ. ನಿಜ ಹೇಳಿ, ನಂಗೆ ಮೊದಲಿಂದ ಮದುವೆ ಆಗಿ ಬಂದಾಗಿಂದ ಒಂದು ಡೌಟ್. ಅದು ಒಂದು ಹಲ್ಲು ಮುರಿದೋಯ್ತು. ಅದು ಯಾರು ಹೊಡೆದಿದ್ದು? ಮಾವ ಹೊಡೆದು ಮುರಿದಾಕಿರೋದ? ನಾನೇ ಮುರಿದಾಕೊಂಡಿದ್ದೆ. ಯಾಕ 3 ಜನ ಮಕ್ಳು ಕಟ್ಟ ತಡೆಯಕ್ಕಾಗ್ತದ? ಸಿಟ್ಟು ಬಂದು ನಾನೇ ಮುಟ್ಕೊಂಡಿದ್ದೆ. ನೀನೇನ್ ಮಾಡ್ತಿದ್ಯಮ್ಮ? ಏನ ಕೊತ್ತ ಕುದಿತಿದ್ದಿ? ಅಷ್ಟಿಂದ ನಿಮ್ ನಳಿಯಂದ್ರು ಖುಷಿ ಆಯ್ತಾರ? ಉಂಡಾಡ್ತಾರ ಅಂದು ಇದು ಚಿಕನ್ ಗ್ರೇವಿನಾ? ಚಿಕನ್ ಗ್ರೇವಿ, ಮಟನ್ ಸಾಂಬಾರಿಗೆ ರೆಡಿ ಆಗ್ತೈತೆ. ಬಿರಿಯಾನಿಗೆ ಇಟ್ಟಿಲ್ಲ. ಕಬಾಬು ಕಳಿಸಿದ್ದೀವಿ. ಬೇಗ ಮಾಡಿ. ಮತ್ತೆ ನೋಡಿಯತ್ತೆ, ಮಟನ್ ಸಾಂಬಾರು, ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತೆ ಕಬಾಬು ಇಷ್ಟೆಲ್ಲ ಆಗ್ತೈತೆ. ನಿಮ್ಗೆ ಯಾವ್ದು ಫೇವ್ರೇಟು? ನೀವು ಯಾವ್ದು ತಿಂತೀರಾ? ನಂಗೆ ಎಲ್ಲ ಇಷ್ಟ ಅದರಲ್ಲಿ. ಆದ್ರೆ ಇವತ್ತು ನಾನು ತಿನ್ನಂಗಿಲ್ಲ, ಶನಿವಾರ. ಅಯ್ಯೋ, ಪರವಾಗಿ ಎಲ್ಲ ನೀವೇ ತಿನ್ನಿ. ಆದ್ರೆ ನಂಗೆ ಸ್ವಲ್ಪ ಉಳಿಸಿ ನಾಳೆಗೆ. ನಾಳೆ ಅಮ್ಮ ಅಮ್ಮ ನೆನ್ನೆ ಸಾಂಬಾರ್ ಇದ್ರೆ ಒಂಚೂರು ಹಂಗೆ ಬಿಸಿ ಮಾಡಿಡಮ್ಮ ನಮ್ಮ ಅತ್ತೆಗೆ ರಾತ್ರಿಗೆ. ಎಷ್ಟನೇ ವರ್ಷದ ಬರ್ತಡೇ ಐತೆ ನಿಮ್ಮ ಮಗಂದೀಗ? 32ನೇ ವರ್ಷ. ಏನಾದ್ರೂ ಹೇಳಿ ಬರ್ತಡೇಗೆ ನಿಮ್ಮ ಮಗಂಗೆ. ಏನು ಹೇಳೋಣ, ಅವನಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತೀನಿ ಅವನನ್ನು, ಅವನ ಕುಟುಂಬ. ನೀನ್ ಹೇಳಮ್ಮ, ನಿಮ್ಮ ಅಳಿಯಂದ್ರಿಗೆ ಏನು ಹೇಳ್ತೀಯ? 32 ವರ್ಷ ಹೇಳು. ಅಲ್ಲಿ ಬಿಡ್ಬೇಡ, ಹೇಳ. ಇದೇ ಥರ
ಆಯುಷ್ ಆರೋಗ್ಯ ಕೊಡ್ಲಿ ಹಾ. ದೇವ್ರು. ಹಾ. ಇದು ದೊಡ್ಡ ದೊಡ್ಡ ಸಾಧನೆ ಮಾಡೋವಷ್ಟು ಹಾ. ದೇವ್ರು ಆಶೀರ್ವಾದ ಮಾಡ್ಲಿ. ಹಾ. ಯಾವತ್ತು ಶಿವರಾಜ್ ಕುಮಾರ್ ಭೇಟಿ. ಆತರ ಬೇಗ ಸಿಕ್ಕಿ ಹಾ. ಹಗ್ಗು ಮಾಡೋ ಅಯ್ಯೋ ನಮ್ಮ ಅಮ್ಮ ಸಖತ್ ಇಷ್ಟ ಶಿವರಾಜ್ ಕುಮಾರ್ ಕಂಡ್ರೆ. ಅವ್ರು ಒಬ್ರೇ ಇದ್ದಾಗ ಮಾಡ್ತಾರೆ. ಆಯ್ತಾ ಮದುವೆ ರೆಡಿನಾ? ಏ ಗೊಂಬೆ ಸುಮ್ಮನೆ ರೆಡಿನಾ? ಓಕೆ ಗೋ. ಓಕೆ, ಇದು ಕಂಪ್ಲೀಟ್ ಬರ್ತ್ಡೇ ಲುಕ್. ಅಂದ್ರೆ 3 ಜನರು ಗ್ರೀನೇ, ಆದ್ರೆ ಬೇರೆ ಬೇರೆ ಗ್ರೀನು. ಸೊ ಈಗ ಬರ್ತ್ಡೇಗೆ ರೆಡಿ ಆಯ್ತು. ಸೊ ಇದು ನಮ್ಮ ಔಟ್ಫಿಟ್. 3 ಜನರು ಹೊಸ ಬಟ್ಟೆನೆ ಅಲ್ವಾ ಗೊಂಬೆ? ಓಕೆ ನೀನು ಮುಚ್ಚಬೇಕು. ಗೊತ್ತಿರೋ ಬೈಕೊಂಡ್ರೆ ಭವಿಷ್ಯದಲ್ಲ ಮುಖ್ಯವಾದ ಫೋಟೋಗಳ. ಕೇಕ್ ಚೆನ್ನಾಗಿ ಮಾಡಿದೆ. ಎಲ್ಲೆಲ್ಲಿದೆ ಗಿಫ್ಟ್? ನೆಕ್ಸ್ಟ್ ಇಲ್ಲಿ ಎರಡರು ನೀನು ಇದೆಯೇನು ಲೈನಲ್ಲಿ? ಥ್ಯಾಂಕ್ ಯು ಬಾಯ್ಸ್. ಓ ಜೋರಿ ಕಾಯಿಮ ಇದು ಭಯಂಕರ ಉಂಟು. ಇದ್ರ ಒಳಗಿರುತ್ತೆ. ಓ ವಿಡಿಯೋ ಸಡನ್ ಸ್ಟಾಪ್ ಆಯ್ತು. ಯಾರೆಲ್ಲ ಏನೇನ್ ಗಿಫ್ಟ್ ಕೊಟ್ರು, ನಾನೇನ್ ಗಿಫ್ಟ್ ಕೊಟ್ಟೆ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸಾಕತ್ತಾಗಿದೆ. ಇವಾಗ ಎಲ್ಲಾರು ಮಾತಾಡ್ಸ್ಕೊ ಬರೋಣ ಬನ್ನಿ, ಯಾರೇನ್ ಏನೇನ್ ಹೇಳ್ತಾರೆ ಅಂತ ನೋಡಿ. ಇಲ್ಲಿ ಎಲ್ಲ ಚಚ್ಚಿ ಬಾರ್ಸಿ ಬಿಸಾಕ್ತಿದಾರೆ. ಸುಳ್ಳು ಉಲ್ಟಲ್ಲಿ ಏನಿಲ್ಲ, ಏನು ಕೊಟ್ಟಿಲ್ಲ. ಹೌದಾ? ಚಚ್ಚಿ ಬಾಸಿ ಬಿಸಾಕ್ತವ್ರಂತೆ. ನಿಧಾನ ತಿನ್ನಿ. ಪ್ಯೂರ್ ವೆಜ್. ಇವ್ರು ಶನಿವಾರ ತಿನ್ನಲ್ವಲ್ಲ, ಅದಕ್ಕೆ ಪ್ಯೂರ್ ವೆಜ್ ತಿಂತೀರ. ಅತ್ತೆ, ಬರ್ಡೇ ಸೆಲೆಬ್ರೇಷನ್ ಹೆಂಗ ಅನ್ನಿಸ್ತು ಹೇಳಿ. ತುಂಬಾ ಚೆನ್ನಾಗಿತ್ತು. ತಿಂದ ನನ್ನ ಮಗನಿಗೆ ನಮ್ಮ ಮಗನಿಗೆ ಇಡೀ ಕುಟುಂಬಕ್ಕೆ ಒಳ್ಳೆಯದು. ನಿಮ್ಮ ಮಗನಿಗೆ ಏನಾದ್ರು ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಬಾಬು. ಸರಿ ಆಯ್ತು, ನೀವು ತಿನ್ನಿ. ವೆಜ್ ಅಲ್ವಾ ಮುಖ್ಯ. ಮಾವ ಹೇಳಿ, ಬರ್ಡೇ ಹೆಂಗ ಅನ್ನಿಸ್ತು? ಎಕ್ಸಲೆಂಟ್ ಎಕ್ಸಲೆಂಟ್ ಅನ್ನಿಸ್ತಾ? ಎಕ್ಸಲೆಂಟ್ ಚಿಕನ್ ಕಬಾಬ್. ನಿಮ್ಮ ಮಗನ್ ವಿಶ್ ಮಾಡಿ. ದೇವರು ನಿಮಗೆ ಆನಂದ, ಸುಖ, ಶಾಂತಿ, ನೆಮ್ಮದಿ ಹಾ ಇಡೀ ಕುಟುಂಬ ಆನಂದವಾಗಿ ಮಾಡಿ. ಓಕೆ ಆಯ್ತು. ನೋಡಿ, ಇವ್ರು ನಾನ್ ವೆಜ್ ಊಟ ಮಾಡ್ತಿರೋದು, ಅವ್ರ ಹೆಂಡತಿ ವೆಜ್ಜು. ತತ್ತ ಹೆಂಗ ಅನಿಸ್ತು ಬರ್ತ್ಡೇ? ಚೆನ್ನಾಗಿತ್ತಾ? ಊಟ ಹೆಂಗೈತೆ? ವೀರಿಗೆ ವಿಶ್ ಮಾಡು, ಹ್ಯಾಪಿ ಬರ್ತ್ಡೇ ವೀರು ಅಂತ. ಮಾಡ್ದಾ? ಹೇಳಿ ಚಿನಿ, ಬರ್ಡೇ ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಸರ್ಪ್ರೈಸ್ ಅಂತ ಚೆನ್ನಾಗಿ ಮಾಡಿದ್ರು. ಹೌದಾ? ನಿಮ್ಮ ಅಣ್ಣಗೆ ಏನಾದ್ರು ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ. ಚಿನ್ನಿ, ನಿನಗೂ ಕೇಳಿಸ್ತು, ಸ್ಮೈಲ್ ಮಾಡ್ಕೊಳ್ಳೋದು ಮಾಡು. ಖುಷಿಯಾಗಿರು. ಸರಿ ಆಯ್ತು. ಚಿಕ್ಕಪ್ಪಂಗ್ ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಚಿಕ್ಕಪ್ಪ. ಹೆಂಗಿತ್ತು ಬರ್ತಡೇ? ಚೆನ್ನಾಗಿತ್ತು. ಊಟ ಎಲ್ಲ ಹೆಂಗಿತ್ತೆ? ಚೆನ್ನಾಗಿತ್ತೆ. ಡೆಕೋರೇಷನ್? ಚೆನ್ನಾಗಿತ್ತು. ಸರಿ. ಚಿಕ್ಕಪ್ಪಂಗ್ ವಿಶ್ ಮಾಡು. ಆಯ್ತಾ? ಡೆಕೋರೇಷನ್ ಎಲ್ಲ ಹೆಂಗಿತ್ತು? ಸೂಪರ್ ಆಗಿತ್ತಾ? ಸೂಪರ್ ಅನ್ನ ಸೂಪರ್. ಸರಿ. ಬರ್ಡೇ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು. ಊಟನೂ ತುಂಬಾ ಚೆನ್ನಾಗಿತ್ತು. ಊಟ ಚೆನ್ನಾಗಿದ್ಯಾ? ವೀರು ವಿಶ್ ಮಾಡು. ವಿಶ್ ಯು ಹ್ಯಾಪಿ ಬರ್ಡೇ ವೀರು. ಬರ್ಡೇ ಹೆಂಗಿತ್ತು? ಸೂಪರ್ ಆಯ್ತು. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಕೇಕ್ ಬಾರಿ ಚೆನ್ನಾಗಿತ್ತು. ಊಟ? ಆಮೇಲೆ ಊಟ ಇವಾಗ ಇನ್ನು ಮಾಡ್ತಿದ್ದೀನಿ, ಚೆನ್ನಾಗಿದೆ. ಹೌದಾ? ವೀರು ವಿಶ್ ಮಾಡು. ವಿಶ್ ಹ್ಯಾಪಿ ಬರ್ತಾರೆ ವೀರು. ಅಮ್ಮ, ಬರ್ಡೇ ಎಲ್ಲ ಹೆಂಗಾಯ್ತು? ಚೆನ್ನಾಗಿತ್ತು.
ಅಷ್ಟೇನಾ? ಡೆಕೋರೇಷನ್ ಮಾಡಿದ್ರು, ಹಾ, ಚೆನ್ನಾಗಿತ್ತು ಬರ್ಡೇ. ಹೌದಾ? ಮತ್ತೆ ಇದು ಇವ್ರಿಗೆ ಏನಾದ್ರು ಮಳಿಂಗ್ ವಿಶ್ ಮಾಡು. ವಿಶ್ ಯು ಹ್ಯಾಪಿ ಬರ್ಡೇ ಅಳಿಯಾ. ಬರ್ಡೇ ಎಲ್ಲ ಹೆಂಗೈತೆ ಪಪ್ಪ? ಸೂಪರ್. ಚೆನ್ನಾಯ್ತಾ ಡೆಕೋರೇಷನ್? ಚೆನ್ನಾಗಿದೆ. ಊಟ ಹೆಂಗಿಲ್ಲ ಹೆಂಗೈತೆ? ಸೂಪರ್ ಆಗಿದೆ. ಊಟ ಚೆನ್ನಾಯ್ತಾ? ನಿಮ್ಮ ಮಳಿಂಗ್ ಏನಾದ್ರು ವಿಶ್ ಮಾಡಿ. 100 ವರ್ಷ ಸುಖವಾಗಿ ಬಾಳಿ. ಸರಿ ಆಯ್ತು. ಹೇಳ, ಡೆಕೋರೇಷನ್ ಎಲ್ಲ ಹೆಂಗಾಯ್ತು? ಬರ್ಡೇ ಎಲ್ಲ ಎಲ್ಲ ಹೆಂಗಾಯ್ತು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಬರ್ತಡೇ ಎಲ್ಲ. ಊಟ ಸೆಲೆಬ್ರೇಷನ್ ಚೆನ್ನಾಗಿತ್ತು. ಊಟ ಇನ್ನ ಮಾಡಿಲ್ಲ. ಹೇಳು, ನಿಮ್ ಬಾವನ್ ವಿಶ್ ಮಾಡು ಏನಾದ್ರು ಹೇಳು. ಬರ್ತಡೇ ಟು ಯು ಬಾವ. ಸರಿ, ಓಕೆ. ನೋಡಿದ್ರಲ್ಲ ಯಾರ್ಯಾರು ಏನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು. ಬರ್ಡೇ ಹೇಗಾಯ್ತು ಅಂತ ಎಲ್ಲಾರ್ದು ರಿವ್ಯೂ ತಗೊಂಡಾಯ್ತು. ನಮ್ಮ ಬೇಬಿ ಹತ್ರ ಕೇಳೋಣ ಲಾಸ್ಟ್ ಆಗಿ. ಏನ್ ಮಾಡ್ತಾವನೆ ಬೇಬಿ? ಏನೋ ಬಂದಿದ್ದೆ ಅವ್ರು ಇಟ್ಕೊಂಡಿದ್ಯಾ? ಅದೇ ನೀನ್ ಕೊಡ್ಸಿದ್ ಗಿಫ್ಟ್ ತಾಳಿ ಇಲ್ಲಿ ಇಟ್ಬಿಡ್ತೀನಿ. ಹೇಳೀಗ ಹೇಳು, ಬರ್ಡೇ ಹೇಗಾಯ್ತು? ನಿಂಗೆ ಏನ್ ಅನಿಸ್ತು? ಸಕ್ಕ ಎಷ್ಟು ಸುಳ್ಳು ಹೇಳ್ತೀನಿ. ಇನ್ನು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದೀನಿ, ಸಿಂಪಲ್ ಆಗಿ ಮಾಡ್ತಾ ನಿಮ್ಮ ಅಪ್ಪ ಅಮ್ಮ ಬಲೂನ್ ಇಟ್ಕೊಂಡು ಹಿಂಗ ಅಂದಿದ್ದು ತೋಳ್ಬಿಟ್ಟಿದ್ಲು. ನಂಗೆ ಗೊತ್ತಿದ್ದು ಇವಳು ಬರ್ತಡೇ ಮಾಡ್ತಾಳೆ ಅಂತ ನನ್ಗೆ ಪಕ್ಕ ಗೊತ್ತಿತ್ತು, ಬಟ್ ಸಕ್ಕದಾಗಿ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅಷ್ಟು ಖುಷಿ ಆಯ್ತು. ಅದ್ರಲ್ಲೂ ಗಿಫ್ಟ್ ಬೇಬಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ಆ ತರ ಗಿಫ್ಟ್ ನ ಇವಳು ಕೊಟ್ಲು ನನಗೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನಾನೇ ಕೇಳ್ತಿದ್ದೆ ಏನಾದ್ರು ಕೊಡು ಅಂತ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಥ್ಯಾಂಕ್ ಯು. ಅದೇ ಹೇಳೋದು, ಡೆಕೋರೇಷನ್ ಮಾಡಿಸಿದಾಗಿರೋ ನಂಗೆ ಆ ಫೋಟೋ ಸಖತ್ ಇಷ್ಟ ಆಯ್ತು ಬೇಬಿ. ಅದ್ರಲ್ಲಿ ಎಷ್ಟು ಫೋಟೋ ಇದೆ? ಒಟ್ಟು 32 ಫೋಟೋಸ್ ಅಂದ್ರೆ ಇದೆ. ನಂಗೆ ಏಜ್ 32 ಅಂತ. 32 ಇಯರ್ಸ್ ಇಂದ 32 ಫೋಟೋಸ್ ರಿಪೀಟ್ ಆಗಿದೆ. ಬಟ್ ಅದು ಬೇರೆ ಬೇರೆ ಫೋಟೋಸ್ 32 ಇದೆ. 32 ಫೋಟೋ ಹಾಕಿ ಒಂದು ಫೋಟೋ ತರ ಮಾಡಿದ. ಆ ಫೋಟೋ ಯಾವ್ದೋ ಹಳೆ ಕಾಲದ ಫೋಟೋ ಹಾಕಿದಾಳೆ. ಆಮೇಲೆ ಕೇಕ್ ಅಂತೂ ಅದೇ ಹೇಳದ್ನಲ್ಲ, ಅದ್ ನಿಜನೋ ಸುಳ್ಳೋ ಗೊತ್ತಿಲ್ಲ. ನಿಜ ನನ್ನ ಬೆಸ್ಟ್ ಹಸ್ಬೆಂಡ್, ನಂಗೆ ಬೆಸ್ಟ್ ಡ್ಯಾಡ್ ನನ್ನ ಮಗಳಿಗೆ. ಅದೇ ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಂಗೆ ಅನ್ಸಿದ್ದು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಅದನ್ನ ನೀವು ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವಾಗ ರಿವೀಲ್ ಮಾಡೋಣ. ಸೊ ಏನು ಅಂತಂದ್ರೆ, ಯಾರೆಲ್ಲ ಗಿಫ್ಟ್ಗಳನ್ನ ಕೊಟ್ಟಿದ್ರು ನೋಡಿ. ಐ ಥಿಂಕ್ ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ, ಆಮೇಲೆ ಇವ್ರ ಅಕ್ಕ ಭಾವ, ಅವರೆಲ್ಲ ಏನ್ ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇವಾಗ ರಿವೀಲ್ ಮಾಡ್ತೀನಿ. ಸೊ ಯಾವ್ಯಾವ ಗಿಫ್ಟ್ಗಳು ಬಂದಿದೆ ಅಂತ ಇವಾಗ ನಿಮ್ಮ ಮುಂದೆ. ಓಕೆ, ಇದು ಮೊದಲನೇದು ಗಿಫ್ಟ್ ಅಂದ್ರೆ ನನ್ನ ಬೇಬಿ ಕಡೆಯಿಂದಾನೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತಾರಲ್ಲ, ಹಂಗೆ ಇದು. ಸ್ನಾನ ಮಾಡಿದ ತಕ್ಷಣನೇ ಫಸ್ಟ್ ಹೊಸ ಬಟ್ಟೆ ಹಾಕಬೇಕು, ಅದು ನಾನು ಕೊಡ್ಸಿದ್ರೆ ಹಾಕಬೇಕು ಅಂತ ಇದು ಒಂದು ಕಾಂಪ್ಲಿಮೆಂಟ್ರಿ ಒಂದು ಟೀ ಶರ್ಟ್ ಮತ್ತೆ ಜೀನ್ಸ್ ಪ್ಯಾಂಟ್ ನ ಕೊಡ್ಸಿರೋದು. ಇದು ಮೊದಲನೇದು ನನ್ನ ಬೇಬಿ ಕಡೆಯಿಂದ. ಓಕೆ, ಇದು ಯಾರ್ದು ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ನಂಗೆ ಬಂದಿರೋ ಗಿಫ್ಟ್ ಇದು. ಸೊ ಟೀ ಶರ್ಟ್ ಪ್ಯಾಂಟು. ಓಕೆ, ನೆಕ್ಸ್ಟ್ ಇದು ನಮ್ಮ ಅತ್ತೆ ಕಡೆಯಿಂದ ಬಂದಿರೋ ಗಿಫ್ಟ್ ಇದು. ಕಾಲರ್ ಇದೆಯಾ? ಓಕೆ. ಸೊ ಇದು ಶರ್ಟು, ಟೀ ಶರ್ಟು ಮತ್ತೆ ಜೀನ್ಸ್ ಪ್ಯಾಂಟು. ಸೊ ಮ್ಯಾಚಿಂಗ್ ಹೆಂಗಿದೆ ಇದು? ಸೊ ಇದು ನಮ್ಮ ಅತ್ತೆ ಕಡೆಯಿಂದ ಬಂದಿರೋ ಗಿಫ್ಟ್. ನೆಕ್ಸ್ಟ್ ಇದು ನನ್ನ ಬೇಬಿ ಅವರ ಅಕ್ಕ ಭಾವನ್ ಕಡೆಯಿಂದ ಬಂದಿರೋ ಗಿಫ್ಟ್ ಇದು ಇದೆ. ಓಕೆ, ನೆಕ್ಸ್ಟ್. ಓಕೆ, ಇದು ಲಾಸ್ಟ್ ಅಂದ್ರೆ ನನ್ನ ಬೇಬಿ ಬರ್ತ್ಡೇಗೆ ಅಂತಾನೆ ಸೆಲೆಕ್ಟ್ ಮಾಡಿರೋ ಬಟ್ಟೆ ಇದು. ಪಕ್ಕಾ ಪ್ಯೂರ್ ಫಾರ್ಮಲ್ಸ್ ಅಲ್ಲ ಬೇಬಿ? ಹೌದು, ಜೆಂಟಲ್ ಮ್ಯಾನ್. ಫಾರ್ಮಲ್ಸ್ ಗ್ರೀನ್ ಮತ್ತೆ ಇದು ಕಾಫಿ ಕಲರ್ ಅಲ್ವಾ? ಅಲ್ಲ, ಅದಕ್ಕೇನೋ ಒಂದು ಹೇಳ್ತೀವಿ, ಕ್ರೀಮಿಶ್ ಕಲರ್ ವಿತ್ ಲೈಟ್ ಗ್ರೀನ್ ಟೈಪ್ ಇದೆ. ಸೊ ಇದು ಓಕೆ, ನೋಡೋದ್ರಲ್ಲ ಯಾರೆಲ್ಲ ಏನೆಲ್ಲ ಗಿಫ್ಟ್ಗಳನ್ನ ಕೊಟ್ಟಿದ್ರು, ಬಟ್ಟೆಗಳೆಲ್ಲ ನಿಮ್ಗೆ ಹಾಕಿ ತೋರ್ಸಾಯ್ತು. ಇವಾಗ್ಲಾದ್ರೂ ನಾನು ಕೊಟ್ಟೆ ಗಿಫ್ಟ್ ರಿವೀಲ್ ಮಾಡಪ್ಪ. ಆಕ್ಚುಲಿ ನಾನು ನಿಜವಾಗ್ಲೂ ನೀವು ಅಟ್ಲೀಸ್ಟ್ ಕೊನೆ ತನಕ ನೋಡ್ಲಿ ಅನ್ನೋಕ್ಕೋಸ್ಕರ ಅದೊಂದು ಸರ್ಪ್ರೈಸ್ ಆಗಿ ಇಟ್ಟಿದ್ದೆ. ಓಕೆ, ಈಗ ಇವಳು ಏನ್ ಗಿಫ್ಟ್ ಕೊಟ್ಟಿದ್ದು ಅಂತ ಬರುತ್ತೆ ನೋಡಿ. ಇಲ್ಲ, ಐಫೋನ್ ಬರ್ತೈತೆ. ಇದು ಹೆಸರು ಏನ್ ಹೇಳಬೇಕೆ? ಗಿಂಬಲ ಅಲ್ಲ, ಜನ ಇದೆ ಹೆಸರು ಇದಕ್ಕೆ. ಥ್ಯಾಂಕ್ ಯು. ಅದು ಆಟೋಮೆಟಿಕ್. ಹಾ, ಇವಾಗ ತೋರಿಸಿ. ಕಂಟಿದೀವ ಇಬ್ರು? ಅದು ಕೊಡ್ಬೇಕು. ಕಂಟಿದ್ಯಾ? ಕ್ಯಾಮ್ರಾ ಓ, ಎಕ್ಸಲೆಂಟ್ ಕಾಣ್ತಿದೆ, ಕ್ಲಿಯರ್ ಆಗಿ. ಹೌದು. ಇದು ಹೆಂಗ್ ಆಟೋಮೆಟಿಕ್
ಅದ್ರೊಳಗೆ ಇನ್ನೊಂದೇನೋ ಇದೆಯಲ್ಲ ಅದೆಲ್ಲ ಬೇರೆ ಬೇರೆ setting. ಏನ್ ಕ್ಲಾರಿಟಿ ಐತೆ ಅದ್ರಲ್ಲಿ setting ಕೊಡ್ಬೇಕು. ಅದು ಸೆಟ್ಟಿಂಗ್ ಕೊಡ್ಬೇಕು. ಅದೆಲ್ಲ ಹಾಕುವ ಬೆಸ್ಟ್. ಓಕೆ, ನೋಡೋದ್ರಲ್ಲ, ಯಾರ್ಯಾರಿಗೆ ಆ ಕ್ಯಾಮ್ರಾ ಬಗ್ಗೆ ಗೊತ್ತು ಕಮೆಂಟ್ ಹಾಕಿ. ಬೇಬಿ ಅದೇನೋ ನಿನ್ನ ಸ್ಟೈಲಲ್ಲಿ ಹೇಳೋದು ಏನು ಕ್ಯಾಮ್ರಾ ಅಂತ. DJI Osmo Pocket 3 ಬ್ಲಾಗಿಂಗ್ ಕ್ಯಾಮ್ರಾ. ಓಕೆ, ಬ್ಲಾಗ್. ಸೊ ಏನಕ್ಕೋಸ್ಕರ ಅದು ನನಗೆ ಕೊಡ್ಸಿದ್ದೀನಿ. ಚೆನ್ನಾಗಿ ಬ್ಲಾಗ್ ಮಾಡಲಿ, ನೀವು ಇಷ್ಟಪಡೋರು ಏನು ಇಷ್ಟಪಡ್ತಾರೆ ಅವ್ರಿಗೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಕೊಡಲಿ, ಚೆನ್ನಾಗಿರೋ ವಿಡಿಯೋಸ್ ಮಾಡಲಿ ಅಂತ ಕೊಡ್ತಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬೇಬಿ. ಅಂದರೆ ನಿಜವಾಗಿ ನನ್ನ ಪ್ರೊಫೆಷನ್ಗೆ ತಕ್ಕಂತೆ ಗಿಫ್ಟ್ನ ಕೊಟ್ಟಿದ್ದಾಳೆ. ಸೇಮ್ ಪ್ರೊಫೆಷನ್, ಇವನಿಗೆ ಏನು ಅವಶ್ಯಕತೆ ಇದೆ. ಹೌದು, ಮೊಬೈಲು ಇಷ್ಟ ಆಯ್ತಾ? ಇಷ್ಟನಾ? ನೀನೊಳ್ಳೆ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ, ನೋಡಿದ್ರಲ್ಲ ಕಂಪ್ಲೀಟ್ ನನ್ನ ಏನು ಕಂಪ್ಲೀಟ್ ನನ್ನ ಬರ್ತ್ಡೇ ಬ್ಲಾಗ್ ಹೇಗಿತ್ತು ಅಂತ. ಇದೇ ಥರ ನೀನು ಹೇಳಿ ಮುಗಿಸ್ಬಿಡು ಬೇಬಿ. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ಏನಂತಂದರೆ, ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ, ತುಂಬ ಜನ, ಲೆಕ್ಕ ಇಲ್ಲದಿರೋಷ್ಟು ಜನ ವಿಶಸ್ ಬಂದಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ, ಅದ್ರ ಜೊತೆ ವಾಟ್ಸಪ್ಪಲ್ಲಿ ತುಂಬ ಜನ ಸ್ಟೋರೀಸ್ಗಳೆಲ್ಲ ಹಾಕಿದ್ದಾರೆ. ನಾನು ನಿಜವಾಗ್ಲೂ ಯಾರ್ದು ರೀಶೇರ್ ಮಾಡಿಲ್ಲ. ಇವಳು ಒಬ್ಳಿದ್ ಮಾಡಿದೆ, ಯಾಕಂದರೆ ಇಲ್ಲ ಜಗಳ ಆಡ್ತಾಳೆ ಅಂತ. ಇವಳು ಒಬ್ಳಿದೆ ಸ್ಟೋರಿ ನಾನು ರೀಶೇರ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ದಯವಿಟ್ಟು ಬೇಗ ಮಾಡ್ಕೊಳಕ್ಕೆ ಹೋಗ್ಬಿಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನಿಮ್ಮಲ್ಲಿ ಓಕೆ ಇವ್ನು ನಮ್ಮನೆ ಹುಡುಗ ಅಂತ ಪ್ರೀತಿಯಿಂದ ವಿಶ್ ಮಾಡಿ ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕಿದ್ರಿ, ಇಲ್ಲಿಂದನೇ ಬೀಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಬಾಯ್.